ಟೌನ್ಗೆ ಮೊದಲೇ ಇಲ್ಲೇ ಮುಗಿಸ್ಕೊಳ್ಬೇಕಾಗಿದೆ. ಈಗ ಗಣೇಶ ಮತ್ತು ಬೀದಿಲ್ಲ ಎರಡನ್ನೂ ಮಾಡೋದಕ್ಕೆ ಆ ಪರ್ಪಸ್ ಯಾರು ಇನ್ಸ್ಪೆಕ್ಟರ್ಸ್ ಯಾರು ಇಲ್ಲದೆ ಇರೋದ್ರಿಂದ ನಮಗೆ ಇಲ್ಲಿ ಇನ್ಚಾರ್ಜ್ ಆಗ್ತದೆ. ಓಕೆನಾ, ಮೊನ್ನೆ ಇಲ್ಲೇ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನು, ಬಟ್ ಯಾರೂ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ. ನಾನು ಆಕ್ಚುಲಿ ಪ್ರಮೋಷನ್ ಇರೋದಿದ್ದೆ, ಬಟ್ ಮಾಡೋಕ್ಕಾಗಲ್ಲ. ಈಗ ನಾನೇ ಚಾರ್ಜ್ ಅಂತ ಪಬ್ಲಿಕ್ ನಾನೇ ನಿಂತಲ್ಲ, ಬೇರೆ ಆಪ್ಷನ್ ಒಂದು. ಇವತ್ತು ಆಕ್ಚುಲಿ ಇವತ್ತು ಕರೆದಿರೋ ಮೀಟಿಂಗು ಒಂದು ಈ ಕಡೆಯಿಂದ ಪಲ್ಲಗರಪಾಳ್ಯ ಸರ್ಕಲಿಂದ ಅಪ್ ಟು ಮುದ್ದಾಲಮ್ಮ ಗಂಗಮ್ಮ ಟೆಂಪಲ್ ಇದೆಯಲ್ಲ, ಅಲ್ಲಿವರೆಗೂ ಒಂದು ಪಂಜಿನ ಮೆರವಣಿಗೆ ಇದೆ. ಓಕೆನಾ, ಯಾವುದು ಸ್ಲೋಗನ್ಸ್ ಇಲ್ಲ, ಅದಕ್ಕೆ ಎಲ್ಲೂ ಸ್ಟಾಪ್ ಇಲ್ಲ. ಓಕೆನಾ, ಅಲ್ಲಿಂದ ಪಲ್ಲಗರಪಾಳ್ಯದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಾವುದು ಈ ರೌಂಡ್ ಹಾಕೋದು ಏನಿಲ್ಲ, ಹಿಂಗೆ ಪಾಸ್ ಆಗುತ್ತೆ, ಈ ಕಡೆ ಪಾಸ್ ಆಗುತ್ತೆ. ಲಾಸ್ಟ್ ಸತಿ ಏನಾಗಿದೆ ಅಂದರೆ ಯಾರು ಏನಾಯಿತು ನಮಗೆ ಗೊತ್ತಿಲ್ಲ, ನಾನು ಇದ್ದೋ ನಮಗೆ ಲಾಸ್ಟ್ ಸತಿ ಇದೇ ಟೈಮ್ ಇದೇ ಇರೋದೇ ಒಂದು ಇಶ್ಯೂ ಆಗಿದೆ. ಹಾಗಾಗಿ ದಯವಿಟ್ಟು ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ನಿಮ್ಮ ಯಾರು ಹುಡುಗಿದ್ರು ಎಲ್ಲ ದೊಡ್ಡವರಿಲ್ಲ. ಓಕೆನಾ, ನಿಮ್ಮ ಮಕ್ಕಳಿಗೆ ಹೇಳಿ, ನಿಮ್ಗೇನಾದರೂ ಅದರ ತೊಂದರೆ ಆಯಿತು ಅಂದ್ರೆ ನಮ್ಗೆ ಹೇಳಿ ಅಂತ ದಯವಿಟ್ಟು ಯಾರು ನಿಮ್ಮ ಕೈಗೆ ಕಾನೂನನ್ನು ತಗೋಬೇಕು. ಓಕೆನಾ, ಎಲ್ಲರೂ ಪೀಸ್ಫುಲ್ ಆಗಿ ಮಾಡೋಣ. ಮುಳಬಾಗ ತುಂಬ ಚೆನ್ನಾಗಿದೆ. ಐ ಥಿಂಕ್ ನಾನು ಕೋಲಾರದ 5 ವರ್ಷ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ. ಕೋಲಾರ ಮುಳಬಾಗ ಗಜಗಜ ಅಂತ ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಐ ಥಿಂಕ್ ಅಲ್ಲೇನಾದ್ರು ಸಣ್ಣ ವಿಚಾರ ಆಯಿತು ಅಂದರೆ ಸಾಲ್ವ್ ಮಾಡೋದೇ ತುಂಬ ಕಷ್ಟ. ಇದು ದೊಡ್ಡ ವಿಚಾರ ಆದ್ರೂ ಹೆಚ್ಚು ಕಮ್ಮಿ ಲೀಡರ್ಸ್ನ ಕನ್ವಿನ್ಸ್ ಮಾಡಿದ್ರೆ ಎಲ್ಲರೂ ಒಪ್ಕೊಳ್ಳೋದಿದ್ದಾರೆ. ಹಂಗಾಗಿ ಎಲ್ಲರೂ ಚೆನ್ನಾಗಿದ್ದಾರೆ. ಆ ಚೆನ್ನಾಗಿರೋ ಇದರಲ್ಲಿ ಯಾರೋ ಒಂದು ಸಣ್ಣ ಪುಟ್ಟ ಯಾರೋ ಇದು ಮಾಡೋದಕ್ಕೆ ಇಶ್ಯೂ ಆಗೋದು ಬೇಡ. ಈಗ ಲಾಸ್ಟ್ ಸತಿ ಏನಾಯಿತು, ಆ ಕರೆಕ್ಟ್ ಟೈಮ್ಗೆ ಒಂದು ಕರೆಂಟ್ ಹೋಗುತ್ತೆ, ಯಾರು ಮಾಡ್ಕೊಂಡು ಯಾರು ಗೊತ್ತಿಲ್ಲ, ಅರ್ಥ ಆಯ್ತಾ? ಹಂಗಾಗಿ ಸುಮ್ಮನೆ ಕೇಸಸ್ ಆಗ್ಬೋದು. ಮತ್ತೆ ನಿಮ್ಮ ಕೇಸ್ ಆದ್ಮೇಲೆ ನಿಮ್ಗೆಲ್ಲ ಸಮಸ್ಯೆ ನಮಗೆ ಜಾಸ್ತಿ ಇದೆ. ಏನು ಅದನ್ನು ಮತ್ತೆ ಇನ್ನು ಎಷ್ಟು ವರ್ಷ ಆದ್ರೂ ಅದನ್ನೇ ಕೇಳ್ತಾರೆ, ಆ ಥರ ಆಯಿತು ಏನದು ಬ್ಯಾಕ್ಗ್ರೌಂಡು, ಮತ್ತು ಯಾರಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ವಾರಂಟ್ ಆಗಿದೆಯಾ, ಸರ್ವ್ ಆಗ್ತಾ ಇದೆಯಾ, ಕೋರ್ಟ್ ಅಟೆಂಡ್ ಆಗ್ತದೆ. ಇದು ನಮಗೆ ಪ್ರಾಕ್ಟಿಕಲಿ ನಮಗೂ ಸಮಸ್ಯೆ ಇದೆ. ಬಟ್ ನಿಮ್ಗೆ ಯಾರು ಅನುಭವಿಸ್ತಾರೋ ಅವ್ರಿಗೂ ಸಮಸ್ಯೆ ಇದೆ. ಹಂಗಾಗಿ ಇನ್ನೇನು ಅಂಥದ್ದು ಏನು ನಡೆಯೋಂಥದ್ದು ಏನಿಲ್ಲ. ಓಕೆನಾ, ಯಾರು ಪ್ರವಾಗಾಗಿ ಮಾತಾಡೋಂಥದ್ದು ಏನಿಲ್ಲ, ಜಸ್ಟು ಪ್ರೊವಿಷನ್ ಹೋಗುತ್ತೆ, ಕ್ಲಿಯರಾಗಿ ಎಂಡ್ ಆಗುತ್ತೆ. ಓಕೆನಾ, ಮತ್ತು ನಾವು ಮ್ಯಾಕ್ಸಿಮಮ್ ಮೆನ್ನ ಡೆಪ್ಲಾಯ್ ಮಾಡಿದ್ವಿ. ಓಕೆನಾ, ಆ ಟೈಮಲ್ಲಿ ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವೋ ಯಾರಿಗೂ ತೊಂದರೆ ಕೊಡೋ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ನೀವು ಬೇಕು, ಅವರು ಬೇಕು, ಎಲ್ಲರೂ ಬೇಕಾಗಿರೋದು. ಯಾಕೆ ಪೊಲೀಸ್ ನಾವಾಗಿದ್ರು ಎಲ್ಲರೂ ಯಾವುದೂ ಇಶ್ಯೂಸ್ ಮಾಡೋದಕ್ಕೆ ರೈಸ್ ಮಾಡಬೇಡಿ. ಬೇರೆ ಇರೋದು ಕೌನ್ಸಿಲರ್ಸ್ ಇದ್ದಾರೆ, ಇಲ್ಲ ಮುಖಂಡರಿರ್ತಾರೆ, ಅದನ್ನು ಹೇಳಿ ಈ ಥರ ಆಗಿದೆ, ನಾವು ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡೋಣ. ನಾವು ಯಾವುದೂ ಒಬ್ಬರ ಪರವಾಗಿ ಏನೂ ಇಲ್ಲ. ದಯವಿಟ್ಟು ಇವತ್ತು ಏನು ಪ್ರೊವಿಷನ್ ನಡೆಯುತ್ತೋ ಆ ಪ್ರೊವಿಷನ್ಗೆ ದಯವಿಟ್ಟು ಎಲ್ಲರೂ ಕೋಆಪ್ರೇಟ್ ಮಾಡಿ ಕ್ಲೀನಾಗಿ ಮಾಡೋಣ. ಇದು ಮುಳಬಾರ್ದು, ಎಲ್ಲರೂ ಬದುಕೋದಕ್ಕೆ ಅವಕಾಶ ಇದೆ, ಎಲ್ಲರೂ ಸೇರ್ ಮಾಡೋಣ. ಈಗ ನಿಮ್ಮದು ಈದ್ ಮಿಲಾದ್ ಇರುತ್ತೆ, ಮುಂದೆ ಬಂದೋಬಸ್ತ್ ಮಾಡ್ತೀವಿ. ಅವ್ರು ಗಣೇಶ ಇರುತ್ತೆ, ಅದನ್ನು ಬಂದೋಬಸ್ತ್ ಮಾಡ್ತೀವಿ. ಪ್ರೊವಿಷನ್ ಇದೆ, ಅದು ಬಂದೋಬಸ್ತ್ ಮಾಡೋಣ. ಓಕೆನಾ, ಇಲ್ಲೇನು ಯಾರಿಗೂ ಏನೂ ಇದೇ ಇಲ್ಲ. ದಯವಿಟ್ಟು ಯಾರು ಸಣ್ಣ ಹುಡುಗಿದ್ದೀರ, ಒಂದ್ಸಲ ನಿಮ್ಮ ಲೈಫ್ ಸ್ಪಾಯ್ಲ್. ಈಗ ಯಾರು ಕೇಸುಗಳು ಹಾಕ್ಸ್ಕೊಂಡಿದ್ದಾರೋ ಅವ್ರೇನೋ ಕೇಳಿ ಯಾವ ಕಷ್ಟ ಇದೆ ಅಂತ, ನಿಮ್ಗೇನು ಸಮಸ್ಯೆ ಇದೆ ಅಂತ ಹೇಳಿ. ಯಾರೋ ಬಂದು ನಮಗೆ ಕೇಳಿದ್ರು, ಈ ಥರ ಇದೆ ಸರ್, ಅವರು ಲಾಸ್ಟ್ ಸತಿ ಏನೋ ಮಾತಾಡಿದ್ರು. ಅದಕ್ಕೆ ಈಗ ನೋಡಿ, ಈ ಪ್ರೊವಿಷನ್ಗೆ ನಾವು ಆಲ್ರೆಡಿ ಎಲ್ಲ ಲೀಗಲ್ ಆಗಿ ಎಲ್ಲ ತೊಗೊಂಡಿದ್ದೀವಿ. ಏನು ಅವ್ರಿಗೆ ಬಾಂಡ್ ಕೊಡ್ಸ್ಕೊಂಡಿದ್ದೀವಿ, ಯಾರು ಆರ್ಗನೈಸರ್ ಇದ್ದರೆ ಅವ್ರು ಬಾಂಡ್ ಕೊಡ್ಸ್ಕೊಂಡು ಪರ್ಮಿಷನ್ ಕೊಟ್ಟಿದ್ದೀವಿ. ಮತ್ತು ಪರ್ಮಿಷನ್ ಅಂದರೆ ಕಂಡೀಷನ್ಸ್ ಹಾಕಿದ್ದೀವಿ, ಈ ಥರನೇ ಮಾಡಬೇಕು ಅಂತ. ಆ್ಯಕ್ಚುಲಿ ಹಿಂಗಿತ್ತು, ನಾವು ಕನ್ವಿನ್ಸ್ ಮಾಡಿ ನೀವು ಒಂದೇ ಸ್ಟ್ರೈಟ್ ಲೈನ್ ಅಂತಿದ್ವಿ, ಲಿಮಿಟ್ ಹೋಗೋದು ಬೇಡ ಅಂತ ಕನ್ವಿನ್ಸ್ ಮಾಡಿ ಅದನ್ನು ಮಾಡಿದ್ವಿ. ನಮ್ಮ ಕೈಲಿ ಮ್ಯಾಕ್ಸಿಮಮ್ ಏನು ಮಾಡೋಕ್ಕೆ ಅದು ಮಾಡಿದ್ವಿ. ಯಾಕಂದ್ರೆ ಬೇರೆ ಏನು ಇದಿಲ್ಲ, ಒಂದೇ ಲೈನ್ ಸ್ಟ್ರಕ್ಚರ್ ಹೊರಟೋಗುತ್ತೆ, ಅಷ್ಟು ಮುದ್ದಾಲಮ್ಮ ಟೆಂಪಲ್ ಹೋಗುತ್ತೆ. ಇನ್ ಬಿಟ್ವೀನಲ್ಲಿ ಯಾರು ನಿಮ್ಮ ಮಕ್ಕಳು ಯಾರಿರ್ತಾರೋ, ನಾನು ಯಾಕೆ ಮಕ್ಕಳನ್ನ ಅಂತ ಹೇಳ್ತಾ ಇದ್ದರೆ, ಲಾಸ್ಟ್ 2 ಕೇಸ್ ಆಗಿರೋದು ಎಲ್ಲ ಸಣ್ಣ ಮಕ್ಕಳೇ ಇದೆ. ಓಕೆನಾ, ಎಲ್ಲ 18ಇಂದ 20, 23 ಹೊರಗಡೆ ಇರೋದು. ಸುಮ್ಮನೆ ಅವ್ರ ಲೈಫ್ಗಳು ನಾವು ಸ್ಪಾಯ್ಲ್ ಮಾಡ್ಕೊಳಕ್ಕೆ ಹೋಗ್ಬೋದು. ದೊಡ್ಡವರಿದ್ದಾರೆ, ಯಾಕಂದರೆ ಪ್ರವೋಕ್ ಆಗೋದು ಬೇಗ ಅವರೇ. ಓಕೆನಾ, ಈಗೇನಾಗಿದೆ ಅಂದರೆ, ಈಗ ನಾನೇ ಈಗ ಆಗಿನ ನೋಡ್ತಾ ಇದ್ದೆ, ನಾನು ಯಾರನ್ನೂ ಈಗ ತಲೆ ಎತ್ಕೊಡೋದು ನೋಡಿಲ್ಲ, ಮೊಬೈಲ್ ನೋಡ್ತಾನೆ ಇದೆ. ಈ ಮೊಬೈಲ್ಗೆ ಅಡಿಕ್ಟ್ ಆಗೋದಿಲ್ಲ. ಅಥವಾ ನಾನೇನು ಬೇರೆ ಯಾವುದೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇಲ್ಲ, ನಾನು ಜಸ್ಟ್ ನ್ಯೂಸ್ ನೋಡ್ತಾ ಇದ್ದೆ. ಬಟ್ ಅಡಿಕ್ಟ್ ಆಗೋಗಿದ್ವಿ. ಅದನ್ನು ನೋಡಿ ಪ್ರವೋಕ್ ಆಗೋದು ಜಾಸ್ತಿ ಜನ ಇದೆ. ಏನೂ ಹಾಕಿರೋದಿಲ್ಲ, ನಿಮ್ಮ ಲೈಫು ನಿಮ್ಮ ಕೈಲಿದೆ. ಚೆನ್ನಾಗಿ ಇದಾದಮೇಲೆ ಮತ್ತೆ ಇನ್ನೊಂದ್ಸಲ ಮೀಟಿಂಗ್ ಮಾಡೋದು ಇಲ್ಲಿ ಕಷ್ಟ ಆಗುತ್ತೆ. ಈದ್ ಮಿಲಾದಿದೆ, ಎಲ್ಲ ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಕರೆಸಿ, ಎಲ್ಲ ಕೌನ್ಸಿಲರ್ನ ಕರೆಸಿ ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಓಕೆನಾ, ಇಲ್ಲೇ ಯಾಕೆ ಹೇಳ್ತಾ ಇದ್ದಂದರೆ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಈದ್ ಮಿಲಾದ್ ಸ್ಟಾರ್ಟಿಂಗ್ ಪಾಯಿಂಟ್. ನೀವೇ ಕೋಆಪ್ರೇಟ್ ಮಾಡಿ ಪುಷಪ್ ಮಾಡಬೇಕು.
ಎಲ್ಲದಕ್ಕೂ ಪೊಲೀಸರು ಮುಂದಕ್ಕೆ ಪಾಸ್ ಮಾಡಿಸೋದು ಅದು ಪಾಸ್ ಮಾಡೋದು. ಓಕೆನಾ? ಇಲ್ಲಿ ಯಾರು ಲೀಡರ್ಸ್ ಇದ್ದಾರೋ ದಯವಿಟ್ಟು ಒಂದು ವಾಲಂಟಿಯರ್ಸ್ ಗ್ರೂಪ್ ಆದರೂ ಮಾಡಿ. ಇಲ್ಲಿ ನಾನು ಫಸ್ಟ್ ಮಾಡ್ತಾ ಇರೋದು, ಬಟ್ ಅದಕ್ಕೆ ಎಲ್ಲರೂ ಕರೆಸಿ ಮಾತಾಡ್ತೀನಿ. ಒಂದು ವಾಲಂಟಿಯರ್ಸ್ ಗ್ರೂಪ್ ಮಾಡಿ ನೀವು ಅದಕ್ಕೆ ನಿಮ್ಮ ಮಾತು ಕೇಳೋವಂಥವ್ರಿಗೆ ಮಾಡಿ. ಈಗ ನಾನು ಹೇಳಿದ್ರೆ ಒಂದು 10 ಜನ ಕೇಳಬೇಕು, ಆತ ಇರೋರಿಗೆ ಲೀಡರ್ಸ್ ಮಾಡಿ ಪುಷಪ್ ಮಾಡಬೇಕು. ನೀವು ಹೆಂಗಿದ್ರು ಅಲ್ಲಿ ರೀಚ್ ಆಗೋದಕ್ಕೆ 5 ಗಂಟೆ ಆಗುತ್ತೆ, ಅವ್ರು ರೀಚ್ ಆಗೋದಕ್ಕೆ 8 ಗಂಟೆ ಆಗುತ್ತೆ. ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ನಮಗೇನು ಆ ಟೈಮಿಗೆ ಫಿಕ್ಸ್ ಮಾಡಿ, ಯಾಕಂದರೆ ಅಲ್ಲಿ ಪ್ರೋಗ್ರಾಮು ಎಂಡಿಂಗ್ ಪ್ರೋಗ್ರಾಮ್ ಇರುತ್ತೆ, ನೀವು ಆ ಟೈಮ್ ಒಳಗಡೆ ರೀಚ್ ಆಗ್ತಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಯಾರೂ ಅವರಷ್ಟಕ್ಕೆ ಅವರೇ ಗಲಾಟೆ ಮಾಡ್ಬೋದು. ನಾನು ಕಣ್ಣಂಗೆ 2 ಊರ್ಸ್ ಮಾಡಿದ್ದೀನಿ. 2 ಊರ್ಸಲ್ಲೂ ನಮ್ಮ ಸಮಸ್ಯೆ ಆಗೋದೇನಂತಂದರೆ ಡ್ಯಾನ್ಸ್ ಆಡ್ತಾನೆ ಇರ್ತಾರೆ. ಡ್ಯಾನ್ಸ್ ಆಡ್ತಾ ಇರ್ತಾರೆ, ಹಂಗೆ ಹೊಡ್ಕೊಂತಾರೆ. ಅದು ಹೊಡ್ಕೊಳ್ಳೋದೇನು ಎಷ್ಟು ಇರೋದು ಮಾಡ್ಕೊಂತಾನ, ಬ್ಲಡ್ ಬರೋ ಥರ ಹೊಡ್ಕೊತಾರೆ. ನಮಗೆ ಶಾಕ್ ಆಗುತ್ತೆ. ನಾನು ತಲೆ ಹಾಕಿದ್ರೆ ನಮಗೆ ಬಿದ್ದರೆ ನಮಗೆ ಏಟಾಗುತ್ತೆ, ಆ ಲೆವೆಲ್ ಅದು ಅವಶ್ಯಕತೆ ಇಲ್ಲ. ಓಕೆನಾ? ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಹೋಗಿ ನಮ್ಮ ಮಾತು ಕೇಳೋ ಲೆವೆಲ್ಗೆ ಅವ್ರು ಇರಲ್ಲ. ಆವಾಗ ಕೇಳೋ ಮಾತು ಹಾಕಿದ್ರೆ ಯಾರಾದ್ರೂ ಮುಖಂಡಿದ್ರೆ ಅವ್ರ ಮಾತು ಪಟ್ಟಂತ ಕೇಳಿ, ನಿಮ್ಮ ಭಾಷೆಲ್ಲ ಹೇಳ್ಬಿಟ್ರೆ ಪಟ್ಟಂತ ಹಂಗೆ ಹೋಗ್ಬಿಟ್ಟು, ಇದು ಲಾಜಿಕ್. ಹಂಗಾಗಿ ನೀವು ಯಾರು ಲೀಡರ್ಸ್ ಇದ್ದೀರೋ ನಿಮ್ಮ ಅಬ್ಸರ್ವೇಷನ್ನು ಪ್ರೊವಿಷನ್ ಅಲ್ಲ. ಪ್ರೊವಿಷನ್ ಹುಡುಗರು ಏನು ಮಾಡ್ತಾರೆ ಅದನ್ನು ಇದು ಮಾಡಬೇಕು. ಓಕೆನಾ? ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಲೀಡರ್ಸ್ಗೂ ನಾವು ಒಪ್ಪಿಸಿದ್ದೀವಿ, ಅದನ್ನು ಮಾಡಿದ್ದೀವಿ. ಬ್ಲಾಗ್ಸ್ನ ತುಂಬ ಉದ್ದ ಇರೋದನ್ನ ತಗೊಬರ್ಬೇಕು. ಬ್ಲಾಗ್ ಫಾಲೋ ಮಾಡಿದ್ದೀವಿ, ಅದ್ರ ತುಂಬ ಉದ್ದ ಇರೋದು ತಿರ್ಗಿಸೋದು ಮತ್ತು ಲಾಸ್ಟ್ಗೆ ಹಾಕೋದು ನಿಮಗೆ ಯಾರು ಬೇಕಾಗಿದೆ. ಅರ್ಥ ಆಯ್ತಾ? ಅದು ಬೇಡ. ಬ್ಲಾಗ್ ತಿರ್ಗಿಸಿ ನನಗೆ ಬೇಡ ಅಂತಂದರೆ ಲಿಮಿಟೆಡ್ ಇಲ್ಲ. ಅದು ಒಂದು 5 ಅಡಿನೋ ಆ ಲೆವೆಲ್ ಇರಲಿ. 12 ಅಡಿ 10 ಅಡಿ 15 ಅಡಿ ತೊಗೊಂಡು ಎಲ್ಲಿ ಜನನ ಇದು ಮಾಡೋದು. ಅಷ್ಟು ಜನ ಕ್ರೌಡ್ ಇದಾಗೋದಕ್ಕೆ ಹಿಂದಕ್ಕೆ ಹೋಗ್ತಾವೆ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಇದ್ರೂ ನಾವು ತಿಳ್ಕೊತೀವಿ, ನಾವು ನಿಮ್ಮ ಮುಖಂಡರಿಗೆ ಹೇಳಿದ್ದೀವಿ, ವಾಪಸ್ ತೊಗೊತೀವಿ ಅಂತ 100% ನಾವು ಅದಕ್ಕೆ ಅವಕಾಶ ಕೊಡೋದು. ನಿಮ್ಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡಿ, ಯಾರು ಬೇಡ ಅಂತ ನಾವೇ ನಮ್ಮನ್ನು ಕರೀತಾ ಇಲ್ಲ. ಅರ್ಥ ಆಯ್ತಾ? ಬಟ್ ಲಿಮಿಟೆಡ್ ಇಲ್ಲಿ, ಯಾರು ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಓಕೆನಾ? ಅದನ್ನು ಮಾಡಿ ಈದ್ ಮೇಲೆ ಅದನ್ನು ಕ್ಲೀನಾಗಿ ಮಾಡೋಣ ಈ ಸಲ. ಅರ್ಥ ಆಯ್ತಾ? ಪಾರ್ಕಿಂಗ್ ಎಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತೀನಿ ಈ ಸಲ. ಒಂದು ಪ್ಲಾನಿಂಗ್ ಮಾಡಿ ಮಾಡ್ತೀವಿ. ನಾವು ಕೋಲಾರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ. ಈದ್ ಮಿಲಾದು, ಬಕ್ರೀದ್, ರಂಜಾನು ಯಾವುದೇ ಮಾಡಿದ್ರು ನಾವು ತುಂಬ ಕ್ಲೀನಾಗಿ ಮಾಡಿದ್ದೀವಿ. ಅದೇ ಥರ ಪಾರ್ಕಿಂಗ್ ಒಂದು ಏನಂದರೆ ಪಾರ್ಕಿಂಗ್ ವ್ಯವಸ್ಥೆ ಕರೆಕ್ಟಾಗಿ ಆಗ್ಬಿಟ್ರೆ ವೆಹಿಕಲ್ಸ್, ಆಮೇಲೆ ಆಟೋಮೆಟಿಕ್ ಜನ ಫೋಟೋ ಆಗ್ತಾ ಇರುತ್ತೆ. ಅದನ್ನು ಈ ಸಲ ಕ್ಲೀನಾಗಿ ಮಾಡ್ತೀವಿ. ಓಕೆನಾ? ನಾವು ಕ್ಲೀನಾಗಿ ಮಾಡಿ ಈ ಸಲ ಕ್ಲೀನಾಗಿ ಪ್ರವೇಶ ಮುಗಿಸೋಣ. ಈದ್ ಮಿಲಾದನ್ನು ಚೆನ್ನಾಗಿ ಮಾಡೋಣ. ಈದ್ ಮಿಲಾದು ಶುಭಾಶಯಗಳು ಅಡ್ವಾನ್ಸ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಿ. ಮತ್ತು ಇನ್ನೊಂದ್ಸಲ ಯಾವಾಗ ಸೇರೋಣ. ಈ ಪೊಸಿಷನ್ ಆದಮೇಲೆ ಈದ್ ಮಿಲಾದ್ ಆದಮೇಲೆ ಯಾವತ್ತಾದ್ರೂ ಒಂದು ಮೀಟಿಂಗ್ ಮಾಡೋಣ. ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ತಿಳ್ಕೊಳ್ಳೋಣ. ಓಕೆ? साहब का अब्दुल्ला साहब का कहना यह है कि दोनों त्यौहार आ रहे, गणपति भी ईद मिलाद भी। उस दूसरे में अब उनका जुलूस आता है, हमारे मुस्लिम इलाके से गुजरता है। उस वक्त हम अपने बच्चों, कभी भी बड़ों से कोई प्रॉब्लम नहीं आया, छोटे बच्चों से एक पत्थर इस बात को भाग के कुछ कर दे, वो होने नहीं देना। अपने बच्चों को ताकीद करो, हो सके तो घर में रखो, बच्चों को बाहर छोड़ो, कोई ज़रूरी नहीं है। और दूसरा, अब ईद मिलाद है, ईद मिलाद में कुछ हमारे छोरे नहीं सो वो झंडे फिराना, वो फिराना, ये फिराना, ये सब बेहुदा काम। तबूदा पढ़ ले जुलूस के साथ अच्छे नारे पुकारो, गैर गलत नारे पुकारो, पब्लिक को आने जाने रास्ता छोड़ते मनाओ। इससे क्या ये अगर याद ये हो जाता है तो मोहल्ले के लोगों को भी तकलीफ, पुलिस डिपार्टमेंट को भी तकलीफ। अब केस पड़ेगा तो फिरना कि हुआ तो साला ऐसे काम की कर लेना। अरे को आधे घंटे के वास्ते हमें अपने इलाके में काम कर चुपचाप बैठे रहना। तुम जाओ भी ना को, जरूरी नहीं है कि तुमको जुलूस देखने जाने की क्या जरूरत है। तुम अपने घरों में रहो या तो अपने दुकानों में रहो और अपने बच्चों को ताकीद देखो। वो जुलूस के पीछे आगे जाने की जरूरत ही नहीं। उनका त्यौहार है, वो आराम से कर ले जाते हैं, क्या भी रुकावट नहीं है, मन करेगी। इस वास्ते हमें अपनी अक्सरमंदी से काम ले तो बहुत बेहतर है। मन करे कल का दिन तो कुछ भी करें, तकलीफ आती समझना,
हर जगह का ये देखो तकलीफ आती सबना कि वो सब बोल लेना हमें मैंने उनकी नजर कुछ नहीं सब लोगों उनका कितना भी बड़ा जुलूस आते कितने भी नारे पुकार ले जाते उन्हें क्या फर्क पड़ता है। इसका असर सभी को अपने अपने बच्चों को ताकीद दो। बड़े तो आज तक कोई ऐसा करे नहीं, करने जाते नहीं। वो छोटे छोटे बच्चे 16-18 साल के बच्चे वो गड़बड़ कर डालती, वो सब हम गुनाह को रख डालती। उसके वास्ते अपने अपने बच्चों को ताकीद दो और घरों में रखो हो सके।